ಹಾಯ್ ಗಾಯ್ಸ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಆಲ್ಮೋಸ್ಟ್ ಅಲ್ಲಿ ಅರ್ಧ ಜನ ಗೊತ್ತಿರುತ್ತೆ ಏನು ವ್ಲಾಗ್ ಆಗಿರ್ಬೋದು ಅಂತ. ಸೊ ನಮ್ಮ ಅಮ್ಮ ಅವರ ಸ್ವಂತ ಅಣ್ಣನ ಮಗನ ಮದುವೆ ಇದೆ. ಸೊ ಇವತ್ತು ಎಷ್ಟೊಂದು ಜನದ ಮದುವೆ ಇದೆ. ಆಲ್ಮೋಸ್ಟ್ ಅಲ್ಲಿ ಡೇಟು March 7 and 8. ಎಷ್ಟೊಂದು ಜನ ನಮಗೂ ಕೂಡ ವೆಡ್ಡಿಂಗ್ ಕಾರ್ಡ್ಸ್ ಕೊಟ್ಟಿದ್ದಾರೆ. ಬಟ್ ನಮ್ಮಮ್ಮವ್ರ ಸ್ವಂತ ಅಣ್ಣನ ಮಗ ಮದುವೆ ಇರೋದ್ರಿಂದ ಸೊ ನಾವು ಅಲ್ಲಿಗೆ ಹೋಗ್ತಿದ್ದೀವಿ. ನನಗೆ ಇವತ್ತು ಆಫ್ ಕ್ಲಾಸ್ ಇತ್ತು. ಸೊ ಅದರಿಂದ ಗಾಡ್ ಸೇವ್ಡ್ ಮೀ. ಏನಕ್ಕೆ ಅಂತ ಅಂದರೆ ಇಲ್ಲಾಂದರೆ ಸುಮ್ಮನೆ ರಜೆ ಹಾಕಬೇಕಿತ್ತು ಗೈಸ್. ಒಂದು ದಿವಸ ಅಟೆಂಡೆನ್ಸ್ ಹೋಗ್ತಿತ್ತು. ಬಟ್ ಆದರೂ ನನಗೆ ರಜೆ ಹಾಕೋಕ್ಕೆ ತುಂಬಾ ಇಷ್ಟ. ಏನು ಮಾಡೋಕ್ಕಾಗಲ್ಲ. ನಮ್ಗೆ ಆಲ್ರೆಡಿ 10th ಸ್ಟ್ಯಾಂಡರ್ಡ್ ಕ್ಲಾಸ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಆಲ್ಮೋಸ್ಟ್ ಆಲ್ ಒಂದು 4-5 ಚಾಪ್ಟರ್ಸೇ ಮುಗ್ದಿದೆ. ಇನ್ನೊಂದು ಸ್ವಲ್ಪ ಮುಗಿದ್ರೆ ಫಸ್ಟ್ ಸೆಮ್ಮೇ ಮುಗ್ದೋಯ್ತು ನಮ್ಮದು. 10th ಸ್ಟ್ಯಾಂಡರ್ಡ್ ಫಸ್ಟ್ ಸೆಮ್ ಮುಗಿಯುತ್ತೆ. June 3 ಏನೋ Essay 1 ಅಂತ ಹೇಳಿದ್ದಾರೆ. ಸೊ 10th ಸ್ಟ್ಯಾಂಡರ್ಡ್ದು. ನೆಕ್ಸ್ಟು ನನಗೆ ಏನು ಬ್ಯಾಡ್ ಫೀಲಿಂಗ್ ಅಂತ ಅಂದರೆ ನಮ್ಮ ಅಣ್ಣನ ಮದುವೆ ನಾನು 10th ಸ್ಟ್ಯಾಂಡರ್ಡ್ ಇದ್ದಾಗಲೇ ಬಂದುಬಿಟ್ಟಿದೆ. ಸೊ ಅದೊಂದು ಬೇಜಾರು. ನೆನ್ನೆ ಚಪ್ರ ಶಾಸ್ತ್ರ ಕೂಡ ಇತ್ತು. ಚಪ್ರ ಮತ್ತು ಇನ್ನೊಂದೇನು ಹಳದಿ ಶಾಸ್ತ್ರ ಅಂತಾರಲ್ಲ, ಸೊ ಅದು ಇತ್ತು. ನಮ್ಮ ಅಪ್ಪಂಗೆ ಕೆಲಸ ಇದ್ದಿದ್ದರಿಂದ ಆ್ಯಂಡ್ ನನಗೆ ಸ್ಕೂಲ್ ಇದ್ದಿದ್ದರಿಂದ ನಾವು ಹೋಗೋಕ್ಕಾಗಿದ್ದಿಲ್ಲ. ಜಾಸ್ತಿ ಆರ್ಡರ್ಸ್ ಬರ್ತಿತ್ತು ಅಪ್ಪಂಗೆ. ಸೊ ಅದರಿಂದ ಅಪ್ಪ ಅಮ್ಮ ಹೋಗಿರಲಿಲ್ಲ. ನಮ್ಮ ಅಕ್ಕ ನಂದು ಬ್ಲೌಸ್ ಸ್ಟಿಚ್ ಮಾಡಬೇಕಿತ್ತು ಅಂತ ಹೋಗಿರಲಿಲ್ಲ. ಸೊ ನಾಳೆ ಹಾಕೊಳ್ಳೋ ಡ್ರೆಸ್ ನಾಳೆ ವೇರ್ ಮಾಡ್ತೀನಿ. ಸೊ ಅದನ್ನು ತೋರಿಸ್ತೀನಿ. ಅದನ್ನು ನಮ್ಮ ಅಕ್ಕನೇ ಸ್ಟಿಚ್ ಮಾಡಿರೋದು. ಲೈಕ್ ಲೆಹೆಂಗಾ ಥರ ಇದೆ, ತುಂಬಾ ಚೆನ್ನಾಗಿದೆ. ಸೊ ದಿಸ್ ಇಸ್ ಮೈ ಔಟ್ಫಿಟ್. ಆಮೇಲೆ ಮತ್ತೊಂದು ಸತಿ ತೋರಿಸ್ತೀನಿ ಗೈಸ್. ಸೊ ಇವಾಗ ಟೈಮು 3:15 ಇವಾಗೆಲ್ಲ ರೆಡಿ ಆಗ್ತಿದ್ವಿ. ನನಗೆ ಸ್ಟ್ರೈಟ್ನಿಂಗ್ ಮಾಡಿಸ್ಕೊಳ್ಳೋದಂದರೆ ತುಂಬ ಇಷ್ಟ ಗೈಸ್. ನನಗೆ ಕರ್ಲಿ ಹೇರ್ಸ್ ಎಲ್ಲ ಇಷ್ಟ ಆಗೋಲ್ಲ. ನಮ್ಮ ಅಕ್ಕಂಗೆ ಕರ್ಲಿ ಹೇರ್ಸ್ ಇಷ್ಟ. ಸೊ ಅದಕ್ಕೆ ಅವಳೇನೋ ಈ ಕಡೆ ಏನೋ ಹಾಕ್ಕೊಂಡಿದ್ಲು ಗೈಸ್. ನನಗೆ ಅದು ಗೊತ್ತಿಲ್ಲ. ಬನ್ನಿ ನಮ್ಮಮ್ಮ ನಮ್ಮ ಅಕ್ಕ ಏನು ಮಾಡ್ತಿದ್ದೀರ ತೋರಿಸ್ತೀನಿ. ಕೊಡ್ಸೋದ್ರಿ ಒಂದು 20 ಗ್ರಾಮ್ ಕೊಡ್ಸಿದ್ರೆ ಈಗಿಂಚಿ ನೋಡಿ ಗೈಸ್ ನಮ್ಮ ಅಕ್ಕ ಲುಕ್ನ. ಟುಮ್ನ ತೋರಿಸ್ತಾನ ಸ್ಯಾಮ್ಸಂಗ್ ಈಗ ನಾನು ತೋರ್ಸಕ್ಕೆ. ಐಸ್ ನೋಡಿ ಗೈಸ್. ಒಂದು ನಿಮಿಷ ಇರೋದು ಕೂತ್ಕೋತೀನಿ. ಆಸ್ಕೆ ಮೇಲೆ ನಂಗೆ ನನಗೆ ಇವಳು ಕೂತ್ಕೊಳ್ಳೋದಂತೆ, ನಾನು ನಿಂತ್ಕೊಂಡು ಹಾಕೋದಂತೆ. ಇದ್ಯಾವ್ದಪ್ಪ? ನೀವು ಇಟ್ಕೊಂಡು ಸರಿ ನೋಡ್ಲೇ ಇಲ್ಲ. ಕಣ್ಣಿಂಗೆ ಆಡ್ಸು. ಸ್ಟ್ರೈಟಿಂಗ್ ಮಾಡಿಸಿದ್ರೆ ನಮಗೆ ಒಂಥರ ಖುಷಿ ಗೈಸ್. ನಮ್ಮ ಅಕ್ಕ ಮಾಡೋಕ್ಕೆ ಹೇಳ್ತಾಳೆ. ವ್ಲಾಗು ಅಣ್ಣ ನೀನು ಫೇಸ್ ತೋರಿಸು. ಇವರೇ ಮದುವೆ ಗಂಡು. ವ್ಲಾಗಿಗೆ ಈಗ ತೋರಿಸೋದಲ್ಲ ಅವರೇ ಗಂಡವರಪ್ಪ. ನಾನು ಬಾಳೆ ಇಟ್ಕೊಳ್ಳೋದು ನಾನು ತೋರಿಸಿಲ್ಲ. ಫಸ್ಟ್ ಯಾಕಂದ್ರೂ ಊಟ ಮಾಡ್ಬಿಟ್ಟು ಗೈಸ್ ನೋಡು. ಬ್ಯಾಗ್ನ ನಂಗೆ ಕೊಟ್ಟಿದ್ದಾರೆ, ಫೋನ್ ನನಗೆ ಕೊಟ್ಟಿದ್ದೀವಿ ಎಲ್ಲ ಇಟ್ಕೊಳ್ಳೋಕ್ಕೆ. ಎಲ್ಲ ನಾನೇ ಇಟ್ಕೊಬೇಕು. ಎಲ್ಲ ನೀನೇ ಇಟ್ಕೊಳ್ಳೋದು. ನನ್ನ ಲಿಪ್ಸ್ಟಿಕ್ಕು ಇದನ್ನ ಏನಕ್ಕೆ ಅದನ್ನು ಹಚ್ಕೊಂಡಿದ್ದು ನಾನು ಗ್ಲಾಸ್. ಅದನ್ನು ಹಚ್ಕೊಂಡಿಲ್ಲ ಅಂದರೆ ಕಲರ್ ಚೆನ್ನಾಗಿ
ನೋಡಿ ಹೆಂಗ್ ಬರ್ತಾವಳೆ. ಏಯ್ ಡುಮ್ಮು ಕಾಣಿಸ್ತಿದ್ಯಾ ನೀನು ವಿಡಿಯೋದಲ್ಲಿ? ಕಾಣಿಸ್ತಿರೋದೇ ಹೇಳಿದಷ್ಟೇ.
So we what you got to hear. It's all like some way up. You know what I got, I can't lie. Way up. Like say I'm police, yalla, yalla. So we like some guy. Like some dude, with us. ಸೊ ಗೈಸ್ ನೋಡಿ ಅಲ್ಲಿ ರೆಡಿ ಮಾಡ್ತಿದ್ದಾರೆ. ಸೊ ಗೈಸ್ ನಮ್ಮ ಅಮ್ಮನ ಬರ್ತಡೇ ಇತ್ತು, ಅದರಿಂದ ಇವಾಗ ಕೇಕ್ ತೊಗೊಂಡು ಹೋಗ್ತಿದ್ವಿ. ಅಪ್ಪ ಎಲ್ಲ ಇತ್ತು. ಬನ್ನಿ ಗೈಸ್ ಈಗ ಸರ್ಪ್ರೈಸ್ ಕೊಡೋಣ ಅಂತ ಹೇಳೋಕ್ಕಾಗಲ್ಲ ಗೈಸ್. ನಮ್ಮ ಅಪ್ಪನ ದುಡ್ಡು ನಮ್ಮ ಅಕ್ಕನ ಫೋನ್ಪೇ ಮಾಡಿದ್ರು, ನಮ್ಮ ಅಕ್ಕ ಫೋನ್ಪೇ ಮಾಡಿದ್ರು ಅಷ್ಟು. ನಾನು ಶೋಗೆ ನಾನೇ ಕಟ್ ಮಾಡ್ತಿದ್ದೀನಿ ಅಂತ ಅನ್ಕೋಬೇಕು. ಇವಾಗ ಒಂದು ನೋಡಿದವರೆಲ್ಲ ಅನ್ಕೊತಾರೆ ಏನಿದು ಅಂತ ಪೇಸ್ಟ್ರಿ ಕೇಕೆ ತೊಗೊಂಡಿರೋದು. ಸೊ ಅದ್ರ ಮೇಲೆ 45th ಬರ್ತಡೇ ಅಂತ ಅನಿಸ್ತಿದ್ದಾಳೆ. ಸೊ ಇದೆಲ್ಲ ನಮ್ಮಮ್ಮ ಗೊತ್ತಿಲ್ಲ. ನಮ್ಮಮ್ಮ ಕೆಳಗೆ ಊಟಕ್ಕೆ ಅಂತ ಕಾಯ್ತಿದ್ದಾರೆ. ಬಟ್ ಏನು ಮಾಡೋದು, ಕೇಕ್ ಕಟ್ ಮಾಡಿಸ್ಬೇಕಲ್ಲ. ಸೊ ಅದರಿಂದ ನಮ್ಮ ಅಕ್ಕ, ನಾನು, ನಮ್ಮಪ್ಪ 3 ಜನ ಬರೀ ಜಸ್ಟ್ ಇಲ್ಲಿಂದ ಇಲ್ಲಿಗೆ ಕಾರಲ್ಲಿ ಹೋಗಿದ್ದು. ನಮ್ಮಪ್ಪ ಹೇಳ್ದೆ ನಡ್ಕೊಂಡು ಹೋಗ್ಬೋದು ಅಂತ. ಲೈಕ್ ಹೆಂಗೆ ಅಂತಂದರೆ ಹೋದ್ಸತಿ ಒಂದ್ಸತಿ ಬಂದಿದ್ದ. ಸೊ ಅದರಿಂದ ಹೋಗ್ಬೋದು ಅಂತ ಹೇಳಿದ್ರು. ಮಕ್ಕಳು ಬೇಡ ಕಾರಲ್ಲೇ ಹೋಗೋಣ, ಗೊತ್ತಾಗ್ಬಾರ್ದು ಯಾರು ಅಂತ ಅಂದರು. ಸೊ ಅದರಿಂದ ಸರ್ಪ್ರೈಸ್ ಮಾಡ್ತೀವಿ ಗೈಸ್. ನೋಡಿ ಗೈಸ್ ಮದುವೆ ಹುಡುಗ ಅಲ್ಲಿ ಅವ್ರ ಹುಡುಗಿ ಫೋಟೋ ಶೂಟ್ ನಡೀತಿದೆ. ಅದಕ್ಕೆ ಇವರಿಲ್ಲೆಲ್ಲಾರನ್ನೂ ಮಾತಾಡ್ಸ್ಕೊಂಡು ನಿಂತಿದ್ದಾರೆ. ಸೊ ಗೈಸ್ ಇಲ್ಲಿಗೆ ರಿಸೆಪ್ಷನ್ ಮುಗೀತು. ನಾಳೆಯಿಂದ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಸೊ ಎಲ್ಲ ಚೆನ್ನಾಗಿ ಕುಂದಿದ್ದೀವಿ. ಯಾವ್ಯಾವ ಸಾಂಗ್ಸ್ ಸೆಲೆಕ್ಟ್ ಮಾಡಿರಲಿಲ್ಲ, ಸಡನ್